ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆಗೆ ಹೋದೆ. ಮುಖ್ಯಮಂತ್ರಿ ಚಂದ್ರು ಇದ್ರು. ಅಯ್ಯೋ ಏನಯ್ಯ ಬಂದಿದ್ದು ಸರ್, ನಮ್ಮ ಪೊಲೀಸ್ನವ್ರದ್ದೊಂದು TV9 ಸಲ್ಯೂಟ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ನೀವು ಬಂದರೆ ಚೆನ್ನಾಗಿರ್ದು. ಅಯ್ಯಪ್ಪ ಅಯ್ಯೋ ಪೊಲೀಸ್ ಅಂದ್ರೆ ನಾನು ಬರೋದಿಲ್ಲಪ್ಪ ಅಂದರು. ಏನಾಯಿತು ಸರ್, ಯಾಕೆ? ಅಯ್ಯೋ ಹಳೆ ಪಿಕ್ಚರ್ಗಳಲ್ಲಿ ಹೀರೋಯಿನ್ಗಳ ಜೊತೆ ಹೆಂಗಂದ್ರೆ ಹೆಂಗೆ ನಡ್ಕೊಂಡ್ಬಿಟ್ಟಿದ್ದೀನಿ ಕಣಯ್ಯ, ಅಲ್ಲೇ ಹಿಡ್ಕೊಂಬಿಟ್ಟು ಇನ್ವೆಸ್ಟಿಗೇಷನ್ ಹಾಕ್ಬಿಟ್ರೆ ಕಷ್ಟ. ನಾನಂದೆ ಸರ್, ಅದು ನೀವು ಕಲಾವಿದರು ಅಂತ ಗೊತ್ತು ಸರ್ ನಮ್ಮ ಪೊಲೀಸ್ನವ್ರಿಗೆ, ಹಂಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಲ್ಲ ಬನ್ನಿ ಅಂತ. ಹಂಗಿಲ್ಲ ಕಣಯ್ಯ, ಕೆಲವರಿಗೆ ಮನ್ಸಿಟ್ಟು ಮಾಡಿಬಿಟ್ಟಿದ್ದೀನಿ ಅದಕ್ಕೆ. ಅಯ್ಯೋ ನಾನು ಬರೋದಿಲ್ಲಪ್ಪ ಅಂದರು. ಸರಿ ಇನ್ನೇನು ಮಾಡೋದು? ಓಕೆ ಏನೋ ಒಂದು ಹೇಳ್ಕೊಂಡ್ರೆ ಆಯಿತು, ಮುಂದಕ್ಕೆ ಯಾರ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ರಂಗಾಯಣ ರಘು ಅವರು ನೆನಪಾದರು ಸರ್. ರಂಗಾಯಣ ರಘು ಮನೆಗೆ ಹೋಗೋಣ ಅಂತ. ಅವರು ಒಂಥರ ಚಿತ್ತಲ್ಲೇ ಇದ್ದಾರೆ. ಅವರು ಸಿನಿಮಾ ಮೂಡಿಂದ ಆಚೆನೇ ಬಂದಿಲ್ಲ. ಹೋದೆ ಸರ್, ಹಿಂಗೆ TV9 ಕಾರ್ಯಕ್ರಮಕ್ಕೆ ನೀವು ಬರ್ಬೇಕು. ಅಯ್ಯೋಲೇ ಅಯ್ಯಪ್ಪ, ಅಯ್ಯೋ ಪೌಡ್ರ್ ಹಾಕಳಿ, ತಲೆ ಹಚ್ಕಳಿ ಪೌಡ್ರ್ ಹಾಕಳಿ. ದುನಿಯಾ ತುಂಬ ಕಾಸ್ಟ್ಲಿ ಕಣೋ, ದುನಿಯಾ ತುಂಬ ಕಾಸ್ಟ್ಲಿ. ಯೋಗಿ ನಾನು ಕಾಸ್ಟ್ಲಿ, ನೀನು ಕಾಸ್ಟ್ಲಿ. ನಾನು ಬರಬೇಕು ಅಂದರೆ ಡಬಲ್ ಕಾಸ್ಟ್ಲಿ. TV9 ಹತ್ರ ಪರ್ಮಿಷನ್ ತಗೊಂಬಂದ್ಬಿಡು ಅಂದರು. ಅರ್ಥ ಆಗ್ಬಿಡ್ತೀವಿ, ಇವರು ಬರಲ್ಲ, ಎಕ್ಸ್ಪೆನ್ಸಿವ್ ಅಂತ ಇಂಡೈರೆಕ್ಟಾಗಿ ಹೇಳ್ತಾವ್ರೆ. ನಾನು ಕಾಟ್ಲೆ, ನೀನು ಕಾಟ್ಲೆ, ದುನಿಯಾನೇ ಕಾಟ್ಲಿ ಕಣೋ, ನಾವು ಎಕ್ಸ್ಪೆನ್ಸಿವ್. ಅಯ್ಯೋ ನಾವು ಬರೋಕ್ಕಾಗಲ್ಲಪ್ಪ. ಅದರಲ್ಲೂ ನನಗೆ ಬರೀ ಗಂಡಸ್ರ ಮುಖನೇ ನೋಡೋಕೆ ಅಲರ್ಜಿ. ಹೇಳಿದೆ ನಮ್ಮ TV9 ಆ್ಯಂಕರ್ಸ್ ಎಲ್ಲ ಇರ್ತಾರೆ, ಬನ್ನಿ ಸರ್ ಅಂತ. ಅಪ್ಪ ನೀನು ಬರೀ 100 ಜನ ಗಂಡಸ್ರನ್ನ ಕೋರ್ಸ್ಬಿಟ್ಟು ಇಬ್ಬರು ಸ್ಟೇಜ್ ಚಂದಿಲ್ಲ ಹೆಂಗಸ್ರನ್ನ ಕೋರ್ಸನ್ನ ಬರಲ್ಲ ಕಣೋ. ಇದು ರಂಗಾಯಣ ರಘು ಅವರು.